ಅವಳು ಭಾವನವ್ರನ್ನ ಇಷ್ಟಪಡ್ತೀನಿ ಅಂದ ಕೂಡಲೇ ತೆಗೆದು ಬಾರ್ಸೋದ್ ಬಿಟ್ಬಿಟ್ಟು ನೀವೇನಕ್ಕರೆ ಲವ್ ಲೆಟರ್ ಬರ್ಕೊಂಡು ಕುತ್ಕೊಂಡಿದ್ದೀರಲ್ಲ, ಅದು ಸ್ವಂತ ಗಂಡಂಗೆ, ಅದು ಬೇರೆಯವ್ರ ಹೆಸರಲ್ಲಿ. ನನಗೆ ಇಲ್ಲಿ ಕೋಪ ಬರ್ತಾ ಇದೆ. ಮಲ್ಲಿ ಯಾಕೆ ಸಮಾಧಾನ ಮಾಡ್ಕೋ, ಕಾಮ್ ಡೌನ್. ಏನ್ ಕಾಮ್ ಡೌನು? ಅಲ್ಲ ನೀವ್ ಹೆಂಗ್ ಒಪ್ಕೊಂಡ್ರಿ ಅಂತ ನಾನು ಒಂದ್ ವಿಚಾರಿಸ್ಲ ಅವಳಿಗೆ. ಏನ್ ಬೇಕಾಗಿಲ್ಲಮ್ಮ, ಏನು ಬೇಕಾಗಿಲ್ಲಮ್ಮ. ನೋಡು, ನಾನು ಅವಳಿಗೇನು ನೇರವಾಗಿ ಹೇಳಕ್ಕಾಗಲ್ಲ, ಹಾಗಂತ ಸುಮ್ ಕೂರಕ್ಕೂ ಆಗಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಆದ್ರೂ ನನ್ನ ಕೈಯಲ್ಲಿ ಆದಷ್ಟು ಬುದ್ಧಿ ಮಾತು ಹೇಳೋದಕ್ಕೆ ಟ್ರೈ ಮಾಡಿದೆ. ಬಟ್ ಪ್ರೀತಿ ಅಮಲು ಅವಳ ತಲೆ ಏರ್ಬಿಟ್ಟಿದೆ. ಮತ್ ಬುದ್ಧಿ ಮಾತು ಹೇಗೆ ಹೋಗುತ್ತೆ ಹೇಳು? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ಲೆಟರ್ ಬರಿತಾ ಕೂತಿದ್ದೆ. ನೋಡಿ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ ಅಂತ. ಅದ್ಯಾರೋ ಮೂನರ್ ಗಂಡ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅಲ್ಲ ಕರೆ, ಅವಳೇನೋ ಹೇಳಿದ್ಲು, ನೀವ್ ಅದನ್ನ ಕೇಳ್ತಾ ಕುತ್ಕೊಂಡಿದಿರಲ್ಲ. ಅವಳಿಗೆ ಅರ್ಥ ಆಗಿಲ್ಲ ಅಂದ್ರೆ ಕರ್ಸಿ ಕೂರ್ಸಿ ಮಾತಾಡಿ ಅರ್ಥ ಮಾಡ್ಸಿ. ಅಯ್ಯೋ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಮಲ್ಲಿ? ನೋಡು, ಇದ್ರಲ್ಲಿ ಅವಳ ತಪ್ಪೇನು ಇಲ್ಲ. ಸಿಚುವೇಶನ್ ಆಗಿದೆ ನೋಡು. ನಾನು ಗೌತಮ್ ಅವ್ರ ಹೆಂಡತಿ ಅಂತ ಅವಳು ಗೊತ್ತಿಲ್ಲ. ಗೌತಮ್ ಅವರು ಸಿಂಗಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಅಲ್ದೆ ಅವ್ರು ಇನ್ನೂ ಸ್ಮಾರ್ಟ್ ಆಗೇ ಇದ್ದಾರೆ. ಸೊ ಯಾವುದನ್ನು ಸ್ಟ್ರಾಂಗ್ ಆಗಿ ಹೇಳೋ ಸಿಚುವೇಶನ್ ಅಲ್ಲಿ ನಾನಿಲ್ಲ. ಅದಕ್ಕೆ ಲೆಟರ್ ಬರ್ದು ಕೊಡ್ತಿದ್ದೀನಿ. ನೀನ್ ವರಿ ಮಾಡ್ಕೋಬೇಡ. ಪಾಪ ಸಣ್ಣ ಹುಡುಗಿ ಏನೋ ಇಷ್ಟಪಟ್ಟಿದ್ದಾಳೆ, ಕೊಡ್ಲಿ ಬಿಡು. ಲೆಟರ್ ಕೊಟ್ಟಿದ್ಮೇಲೆ ಗೌತಮ್ ಅವ್ರು ರಿಪ್ಲೈ ಮಾಡ್ತಾರಲ್ಲ, ಆಗ ಅವಳಿಗೆಲ್ಲಾನು ಅರ್ಥ ಆಗತ್ತೆ. ಶಂಕದಿಂದ ಬಂದ್ರೇನೆ ತೀರ್ಥ ಅಂತಾರ, ಆ ತರ. ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ. ಟೆನ್ಷನ್ ಮಾಡ್ಕೊಳಲ್ಲ. ನೀವು ಬರೀರಿ ಲೆಟರ್ ಬರೀರಿ. ಈ ಸತಿ ಸಾವಿತ್ರಿ ಪ್ರೋ ವರ್ಷನ್ ನೋಡಿದೀರಾ? ನೋಡಿಲ್ಲ ಅಂತಂದ್ರೆ ಕನ್ನಡಿಯಲ್ಲಿ ನಿಮ್ಮ ನೀವು ನೋಡ್ಕೊಳ್ಳಿ, ಆಯ್ತಾ? ಆದ್ರೆ ಆಕರೆ ಇವಾಗ ನೀವೇನ್ ಮಾಡ್ತಿರಲ್ಲ ಈ ಲವ್ ಲೆಟರು, ಅದಕ್ಕೆ ನೀವು ರಿಗ್ರೆಟ್ ಮಾಡ್ತೀರಾ ಹೇಳ್ತಾ ಇದೀನಿ. ಮಾಡಲ್ಲ, ಓದ್ಕೊಡ್ತೀನಿ. ಮ್ಯಾಮ್. ಸುಷ್ಮಾ ಬನ್ನಿ ಕುತ್ಕೊಳ್ಳಿ. ಲೆಟರ್ ಬರ್ದ್ರಾ? ಬರೀತಿದ್ದೆ. ನಾನೊಂದಷ್ಟು ಬರ್ದಿದ್ದೀನಿ. ನೀವು ನಿಮ್ಮ ಭಾವನೆಗಳನ್ನ ಹೇಳಿ, ನಾನು ಅದು ಪದ ಪಡಿಸ್ತಾ ಹೋಗ್ತೇನೆ. ಓಕೆ ಮ್ಯಾಮ್, ಹಾಗೆ ಮಾಡೋಣ. ಓಕೆ, ಹೇಳಿ. ಮೊದಲಿಗೆ ಪ್ರೀತಿಯ ಗೌತಮ್ ಅವರೇ, ಬರೀರಿ ಮ್ಯಾಮ್. ಬರ್ದಿದೆ, ಮುಂದಕ್ಕೆ. ಏನ್ ಗೊತ್ತಾ ಗೌತಮ್ ಅವರೇ, ನೀವೊಂಥರ ನನ್ಗೆ ಅಡಿಕ್ಷನ್ ಇದ್ದ ಹಾಗೆ. ನಾನು ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಿಮ್ಗೆ. ಒಳ್ಳೇದಾಗ್ಲಿ. ಅಕ್ಕ, ನನಗೆ ಈಗ ಸಮಾಧಾನ ಆಯ್ತು. ನೀನು ಪೂಜೆ ಮಾಡಿ ಪ್ರಸಾದ ಅಂತ ಜೀವಂಗೆ ಹಣ್ಣು ಕೊಟ್ಟಿಯಲ್ಲ, ಖಂಡಿತ ಅದು ಒಳ್ಳೇದಾಗತ್ತೆ. ಒಳ್ಳೇದಾಗಬೇಕು ಚಿಕ್ಕಣ್ಣ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗಬೇಕು. ಇದೇನ್ರಿ ಇದು? ಲೆಟರ್ ಪೋಸ್ಟ್ ಮಾಡಕ್ ಹೋಗ್ತೀನಿ ಎಂದವ್ರು ಇಲ್ಲಿ ಕುತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮಂದಾಕಿನಿ, ನಾವು ಭೂಮಿಕಾನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಲ್ವಾ, ಒಂದ್ ದಾರಿ ಸಿಕ್ತು. ಏನ್ರಿ ಅದು? ಈಗ ನಾವು ಅವಳಿಗೆ ಲೆಟರ್ ಬರೀತೀವಿ, ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ದಾಳೆ, ಪಿನ್ ಕೋಡ್ ಕೊಟ್ಟಿದ್ದಾಳೆ. ನಾವು ಈ ಪಿನ್ ಕೋಡ್ ಇರೋ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಕಾಯ್ತಾ ಕುತ್ಕೊಂಡ್ರೆ ಸಿಗ್ತಾಳೆ. ಹೌದಲ್ವೇನ್ರಿ? ನನಗೆ ಈ ಪಾಯಿಂಟ್ ಹೊಳಿಲೇ ಇಲ್ಲ. ಆದ್ರೂ ಭೂಮಿ ಅವಳೇನು ಅನ್ಕೋತಾಳೋ ಅಂತ ನಿಂಗೆ ಯೋಚನೆನಾ? ಚಿಂತೆ ಮಾಡಬೇಡ. ನೀನು ನಿನ್ನೆ ಒಂದು ಲೆಟರ್ ಹಾಕಿದ್ಯಲ್ಲ ಅವಳಿಗೆ, ಅದು ಇವತ್ತು ಈ ಪೋಸ್ಟ್ ಆಫೀಸ್ಗೆ ಹೋಗಿ ಸೇರಿರುತ್ತೆ.
ನಾನು ಈ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲೇ ಕಾಯ್ತಾ ಕೂತಿರ್ತೀನಿ. ಅವಳು ಬರ್ತಿದ್ದ ಹಾಗೆ ಅವಳನ್ನ ಮಾತಾಡಿಸ್ತೀನಿ. ಒಂದು ವೇಳೆ ಅವಳು ಬರ್ದಿರ ಆ ಲೆಟರ್ ಕಲೆಕ್ಟ್ ಮಾಡೋಕ್ಕೆ ಬೇರೆ ಯಾರನ್ನಾದ್ರೂ ಕಳಿಸಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಐಡಿಯಾನು ತುಂಬಾ ಚೆನ್ನಾಗಿದೆ ರೀ. ಖುಷಿ ಜೊತೆಗೆ ಸ್ವಲ್ಪ ಭಯನೂ ಆಗ್ತಾ ಇದೆ. ನಾವೆಲ್ಲಾದ್ರೂ ಅವಳನ್ನ ಹುಡ್ಕೊಂಡು ಹೋದ್ವಿ ಅಂತ ಅವಳು ಬೇಜಾರು ಮಾಡ್ಕೊಂಡು ನಮ್ಮಿಂದ ಇನ್ನೂ ದೂರ ಹೊರಟೋದ್ರೆ, ಆದ್ರೂ ಆಮೇಲೆ ಪತ್ರನೂ ಇಲ್ಲ ಏನೂ ಇಲ್ಲ ಅಂದ್ಬಿಟ್ರೆ ಏನ್ರಿ ಮಾಡೋದು? ಅಯ್ಯೋ, ಅಂಥದ್ದೆಲ್ಲ ಏನೂ ಆಗಲ್ಲ, ನೀ ಚಿಂತೆ ಮಾಡಬೇಡ. ಅವಳು ನನಗೆ ಸಿಕ್ಕಿದ ಕೂಡಲೇ ನಾನು ಮಾತಾಡಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ ನೀನು. ಸರಿ, ಹಾಗಾದ್ರೆ ನೀವು ಅನ್ಕೊಂಡಂಗೆ ಮಾಡಿ. ನಮ್ಮ ಹತ್ರ ಬೇರೆ ಆಪ್ಷನ್ ಆದ್ರೂ ಏನಿದೆ ಹೇಳಿ? ಅಲ್ಲ ರೀ, ಆದ್ರೂ ಈ ನಿಮ್ ಬೋರ್ಡ್ ತಲೆಗೆ ಇಂಥ ಒಳ್ಳೆ ಐಡಿಯಾನು ಹೊಳೆಯುತ್ತಾ ಅಂತ? ನೀನ್ ನೋಡು, ನನ್ನ ತಲೆ ಖಾಲಿ ಸೈಟ್ ಆಗಿರ್ಬೋದು, ಆದ್ರೆ ಒಳಗಡೆ ಚಿನ್ನದ ಗಣಿ ಇದೆ, ಐಡಿಯಾಗಳ ಭಂಡಾರ ಇದೆ. ಈಗಲಾದ್ರೂ ಒಪ್ಕೋತ್ಯಾ ನಾನು ಬ್ರಿಲಿಯಂಟ್ ಅಂತ? ಸಾಕು ಸಾಕು ಬಿಲ್ಡಪ್ ಕೊಟ್ಕೊಂಡಿದ್ದು. ಏನೋ ನಿಮ್ಮ ಈ ಪ್ರಯತ್ನದಿಂದ ನಮ್ಮ ಭೂಮಿ ಜೊತೆಗೆ ನಮ್ಮ ಮೊಮ್ಮಗನೂ ಸಿಕ್ಬಿಟ್ರೆ ಅಷ್ಟೇ ಸಾಕು. ಏನೋ ನನ್ನ ಮಗಳನ್ನ ಮೊಮ್ಮಗನ್ನ ನೋಡೋ ಕಾತುರ ರೀ ನನಗೆ. ಏನೇ ಆಗಲಿ ಈ ಸಲಿನ ನಾವು ಭೂಮಿನ ಹುಡುಕೇ ತೀರ್ಬೇಕು. ಅವಳ ಲೈಫನ್ನ ವಾಪಸ್ಸು ಕರೆಕ್ಟ್ ಟ್ರ್ಯಾಕ್ ಕರ್ಕೊಂಡು ಬರಬೇಕು. ಅವಳು ಯಾಕೆ ಈ ರೀತಿಯೆಲ್ಲ ಮಾಡಿದ್ಲು ಅಂತ ನಾನು ತಿಳ್ಕೊಳ್ಳೇಬೇಕು. ಆಗ್ಲೇ ನನಗೆ ನೆಮ್ಮದಿ. ಶತಾಯ ಗತಾಯ ಈ ಕೆಲಸ ನಾನು ಮಾಡೇ ಮಾಡ್ತಿದ್ದೀನಿ. ಬರ್ತೀನಿ ಇರು.